ಲೆಟ್ಸ್ ಲರ್ನ್ ಸಮ್ ಡೈಲಿ ಯೂಸ್ಫುಲ್ ಇಂಗ್ಲಿಷ್ ಸೆಂಟೆನ್ಸಸ್. ಏನು ಸಮಾಚಾರ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ವಾಟ್ಸಪ್. ಪರವಾಗಿಲ್ಲ, ಇಟ್ ಡಸಂಟ್ ಮ್ಯಾಟರ್. ಹಿಂದಕ್ಕೆ ಸರಿ, ಬ್ಯಾಕ್ ಅವೇ. ಸ್ವಲ್ಪ ಹೊತ್ತು, ಫಾರ್ ಅ ವೈಲ್. ನೆಕ್ಸ್ಟ್ ಒನ್, ನೀನು ಬೇಜಾರಾಗಿದ್ದೀಯಾ? ಆರ್ ಯು ಅಪ್ಸೆಟ್? ನಿಮ್ಮ ಇಂಗ್ಲಿಷ್ ವೊಕ್ಯಾಬ್ಲರಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಆ್ಯಪನ್ನು ಹೇಳ್ತೀನಿ. ಗೂಗಲ್ ಕ್ರೋಮಲ್ಲಿ ಡಿಕ್ಟೋಜೋ ಅಂತ ಟೈಪ್ ಮಾಡಿ. ನಿಮ್ಮ ಮುಂದೆ ಒಂದು ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇನ್ಸ್ಟಾಲ್ ನಾವ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇದನ್ನು ನೀವು ಆ್ಯಡ್ ಕ್ರೋಮ್ಗೆ ಸೇರಿಸ್ಕೊಳ್ಳಿ. ಇಲ್ಲಿ ಕ್ರೋಮ್ ಎಕ್ಸ್ಟೆನ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ಐ ಡಿ ಹಾಕಿ. ಇಮೇಲ್ ಐ ಡಿಗೆ ಒಂದು OTP ಬರುತ್ತೆ, ಅದನ್ನು ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಇನ್ನು ಮುಂದೆ ನೀವು ನ್ಯೂಸ್ ಪೇಪರ್ ಅಥವಾ ಆರ್ಟಿಕಲ್ ನಿಮ್ಮ ಲ್ಯಾಪ್ಟಾಪಲ್ಲಿ ಅಥವಾ PC ಯಲ್ಲಿ ಓದ್ತಾ ಇದ್ರೆ ಯಾವುದಾದ್ರೂ ವರ್ಡ್ಸ್ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಆ ವರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ರೋಮ್ ಎಕ್ಸ್ಟೆನ್ಷನ್ ಅಲ್ಲಿ ಹೋಗಿ ಈಸಿಯಾಗಿ ಆ ವರ್ಡ್ನ ಮೀನಿಂಗನ್ನು ತಿಳ್ಕೊಬಹುದು. ಎಕ್ಸಾಂಪಲ್ ನೋಡಿ, ಇಲ್ಲಿ ಅವೇ ಅನ್ನೋ ವರ್ಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ರೋಮ್ ಎಕ್ಸ್ಟೆನ್ಷನ್ ಅಲ್ಲಿ ಹೋಗಿ ಡಿಕ್ಟೋಜೋ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವರ್ಡ್ನ ಮೀನಿಂಗ್ ಬಂದ್ಬಿರತ್ತೆ. ಇಲ್ಲಿ ನಾನು ಈ ಅವೇ ವರ್ಡನ್ನು ಸೇವ್ ಮಾಡ್ಕೋತೀನಿ. ಸೇವ್ ಮಾಡ್ಕೊಂಡ ನಂತರ ಬೇರೆ ಕಡೆ ಎಲ್ಲಾದರೂ ನೀವು ಏನಾದರೂ ಓದ್ತಾ ಇರುವಾಗ ಅವೇ ಅಂತ ವರ್ಡ್ ಬಂದ್ಬಿಟ್ರೆ ಅದರ ಕೆಳಗಡೆ ಅಂಡರ್ಲೈನ್ ಆಗಿ ಅದರ ಮೀನಿಂಗ್ ಆಟೋಮೆಟಿಕ್ ಆಗಿ ತೋರಿಸ್ಬಿಡುತ್ತೆ. ಯಾರು UPSC IELTS ನೆಟ್ ಎಕ್ಸಾಮ್ಸ್ಗಳನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಯೂಸ್ಫುಲ್ ಇದೆ. ಲಿಂಕ್ ನನ್ನ ಬಯೋದಲ್ಲಿ ಇರುತ್ತೆ. ಕೂಡಲೇ ಹೋಗಿ ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ.